ಕೇಂದ್ರದ ಆಯುಷ್ಮಾನ್ ಭಾರತ್ ಯೋಜನೆ ಲಕ್ಷಾಂತರ ಜನರ ಬಾಳಲ್ಲಿ ಬೆಳಕನ್ನು ತಂದಿದೆ. ರಾಜ್ಯದಲ್ಲಿ ಈ ಸ್ಕೀಮ್ ಅನ್ನು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅನ್ನೋ ಹೆಸರಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಬಟ್ ಇದರಲ್ಲಿರುವಂತಹ ಒಂದು ರೂಲ್ಸ್ ಮಹಿಳಾ ರೋಗಿಗಳ ಆಕ್ರೋಶಕ್ಕೆ ಕೆಂಗಣ್ಣಿಗೆ ಗುರಿಯಾಗಿದೆ. ಏನು ರೂಲ್ಸ್ ಅದು, ಯಾಕೆ ವಿವಾದದ ಸ್ವರೂಪವನ್ನು ಪಡ್ಕೊಳ್ತಿದೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕಿದ್ವಾಯಿ ಆಸ್ಪತ್ರೆಯಲ್ಲಿ ಇದೆಂತಹ ಅಮಾನವೀಯ ನಿಯಮ. ಆಯುಷ್ಮಾನ್ ಕಾರ್ಡ್ ಅಡಿ ಉಚಿತ ಶಸ್ತ್ರಚಿಕಿತ್ಸೆಗೆ ಹೊಸ ರೂಲ್ಸ್. ಶಸ್ತ್ರಚಿಕಿತ್ಸೆಯ ಸ್ಥಳದ ಫೋಟೋ ಕಡ್ಡಾಯ. ಆಪರೇಷನ್ ಆದ ಮಹಿಳಾ ರೋಗಿಗಳಿಗೆ ಇರಿಸಿ ಮುರಿಸು. ಇವತ್ತಿನ ಕಾಲಕ್ಕೆ ಆರೋಗ್ಯ ಚಿಕಿತ್ಸೆ ತೀರಾ ದುಬಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಯೋಜನೆಯ ಸೇವೆಗಳು ಬಡ ರೋಗಿಗಳಿಗೆ ಜೀವದಾನ ನೀಡುತ್ತಿದೆ. ಆದರೆ ಕೇಂದ್ರ ಸರ್ಕಾರ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎಂಬ ಹೆಸರಿನಲ್ಲಿ ಜಾರಿಯಾಗಿದೆ. ಇದರಿಂದ ಲಕ್ಷಾಂತರ BPL ಕಾರ್ಡುದಾರರು ಉಚಿತ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅದರಲ್ಲೂ ಹೆಚ್ಚಾಗಿ ಮಹಾಮಾರಿ ಕ್ಯಾನ್ಸರ್ ವಿರುದ್ಧ ಹೋರಾಡ್ತಾ ಇರುವ ಕ್ಯಾನ್ಸರ್ ರೋಗಿಗಳು ಈ ಕಾರ್ಡ್ನ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಕರ್ನಾಟಕದ ಏಕೈಕ ಸರ್ಕಾರಿ ಕ್ಯಾನ್ಸರ್ ಆಸ್ಪತ್ರೆ ಅಂಥೇಳಿ ಹೆಸರುವಾಸಿಯಾದ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ಬರುವ 80% ರೋಗಿಗಳು BPL ಕಾರ್ಡುದಾರರಾಗಿದ್ದಾರೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ನ ಫಲಾನುಭವಿಗಳಾಗಿದ್ದಾರೆ. ಈ ಯೋಜನೆಯನ್ನು ರಾಜ್ಯ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯ ಸುರಕ್ಷಾ ಆರೋಗ್ಯ ಟ್ರಸ್ಟ್ ನೋಡಿಕೊಳ್ತಿದೆ. ಆದರೆ ಈ ಯೋಜನೆಯ ಪ್ರಯೋಜನ ಪಡೆಯಬೇಕು ಅಂದರೆ ರೋಗಿಗಳಿಗೆ ಅಮಾನವೀಯವಾದ ನಿಯಮವನ್ನು ಹಾಕಲಾಗ್ತಿದೆ. ಕ್ಯಾನ್ಸರ್ ಸೇರಿದಂತೆ ಹಲವು ಶಸ್ತ್ರಚಿಕಿತ್ಸೆಗೊಳಗಾದ ರೋಗಿಗಳು ಸರ್ಜರಿ, ರೇಡಿಯೋಥೆರಪಿ ಮತ್ತು ಕೀಮೋಥೆರಪಿಯ ಚಿಕಿತ್ಸೆ ಮುಗಿದ ನಂತರ ಆಪರೇಷನ್ಗೊಳಗಾದ ದೇಹದ ಭಾಗದ ಫೋಟೋವನ್ನು, ಆಪರೇಷನ್ ಮಾರ್ಕನ್ನು, ಕಿಯೋಥೆರಪಿಯ ಔಷಧಿಗಳ ಫೋಟೋಗಳ ಪಿಕ್ಚರನ್ನು, ಚಿಕಿತ್ಸೆ ತೆಗೆದುಕೊಂಡಿರೋರ ಫೋಟೋಗಳನ್ನು ಪ್ರೂಫ್ ಆಗಿ ಸಲ್ಲಿಸಿದಾಗ ಆ ಯೋಜನೆಯ ಫಲಾನುಭವಿಗಳಾಗಿ ಫ್ರೀ ಟ್ರೀಟ್ಮೆಂಟ್ ಸಿಗಲಿದೆ. ಈ ನಿಯಮ ಮಹಿಳಾ ರೋಗಿಗಳಿಗೆ ಸಾಕಷ್ಟು ಇರಿಸು ಮುರಿಸು ಉಂಟು ಮಾಡ್ತಿದ್ದು ಮಹಿಳಾ ರೋಗಿಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ನನ್ನ ಮಗಳಿಗೆ ಬ್ಲಡ್ ಕ್ಯಾನ್ಸರ್ ಅಪ್ರೂವಲ್ಗೆ ಅಂತ ಬಂದರೆ ಅವರು ಫೋಟೋ ತೆಗೆಸಿ ತಗೊಂಬರ್ರಿ ಅಂತಾರೆ. ಎಲ್ಲಿದು ಬ್ಲಡ್ ಕ್ಯಾನ್ಸರ್ ಆ ಥರ ಕೂದಲೆಲ್ಲ ಹುಚ್ಚೋಗವ ನನ್ನ ಮಗಳಿಗೆ. ಅದು ಫೋಟೋ ತೆಗೆದುಕೊಡೋಕ್ಕೆ ನಮಗೆ ಇದಾಗಲ್ಲ ಸರ್. ಭಾರಿ ನೋವಾಗ್ತಿರ್ತಾರೆ ಸರ್. ಅದ್ರ ಬಗ್ಗೆ ಹೇಳೋಕ್ಕೂ ಆಗೋದಿಲ್ಲ ಸರ್. ಇಲ್ಲಿ ಅಪ್ರೂವಲ್ ಮಾಡಿರಿ ಅಂದರೆ ಬರೀ ತಿರ್ಸ್ತಾರೆ ಸರ್. ಅದು ಇದು ಆಗಲ್ಲ ಸರ್. ಬ್ಲಡ್ ಕ್ಯಾನ್ಸರ್ ಅಂದರೆ ಫೋಟೋ ತೆಗೆದು ಕಳಿಸ್ರಿ ಅಂತಾರೆ. ಹೆಂಗೆ ತೆಗಿಸೋದು ಆಗಲ್ಲ ಸರ್. ಬಿಡ್ಬೇಕು ಮೇಡಮ್, ಇದು ಬಿಡ್ಬೇಕು. ಎಲ್ಲರಿಗೆ ಅಪ್ರೂವಲ್ ಮಾಡಿ ಇದು ಜಲ್ದಿ ಮೂವ್ ಮಾಡ್ಬೇಕಂತ. ಇನ್ನು ಈಗಾಗಲೇ ಕ್ಯಾನ್ಸರ್ ಕಾಯಿಲೆಯಿಂದ ಕುಗ್ಗಿರುವಂತಹ ಮಹಿಳಾ ರೋಗಿಗಳಿಗೆ ಈ ನಿಯಮ ಮಾನಸಿಕ ಹಿಂಸೆ ಕೊಡ್ತಿದೆ. ರೋಗಿಗಳು ಫೋಟೋ ತೆಗೆಯಲು ಹಿಂಸಿಸ್ತಿದ್ದಾರೆ. ಈ ಫೋಟೋಗಳನ್ನು ಅಪ್ಲೋಡ್ ನಿಯಮ ಹೊರತುಪಡಿಸಿ ಬೇರೆ ಪ್ರೂಫ್ ಅಥವಾ ಪುರಾವೆಯಾಗಿ ತೆಗೆದುಕೊಳ್ಳಿ. ಈ ಫೋಟೋಗಳು ದುರುಪಯೋಗವಾಗುವ ಆತಂಕ ಸಹ ಮನೆ ಮಾಡಿದೆ. ಜೊತೆಗೆ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ರೋಗಿಗಳ ನಡುವೆ ಜಗಳಕ್ಕೂ ಕೂಡ ಇದು ಕಾರಣವಾಗ್ತಿದೆ. ನಮ್ಮ ತಾಯಿಯವರಿಗೆ ಕ್ಯಾನ್ಸರ್ ಆಗಿದೆ ಎದೆ ಭಾಗದಲ್ಲಿ. ಅದನ್ನು ಆಪರೇಷನ್ ಮಾಡಿದ್ದಾರೆ. ಆ ಭಾಗನ ಇವಾಗ ಫೈಲು ಕ್ಲೋಸ್ ಮಾಡಿ ಮತ್ತೆ ರೀಫೈಲ್ ಮಾಡೋದಕ್ಕೆ, ರೀಫೈಲ್ ಅಂದರೆ ಬೇರೆ ಬಿಲ್ಲಿಂಗ್ ಮಾಡೋದಕ್ಕೆ ಆ ಪೊಸಿಷನ್ ಭಾಗವನ್ನು ಫೋಟೋ ತೆಗೆದು ಅಪ್ಲೋಡ್ ಮಾಡಿ ಅಂತ ಹೇಳ್ತಿದ್ದಾರೆ ವಾಟ್ಸಪ್ಪಲ್ಲಿ. ಅದನ್ನು ಈ ವ್ಯಕ್ತಿಗಳೇ ನೋಡ್ತಾರೋ, ಅನೇಕ ವ್ಯಕ್ತಿಗಳೇ ನೋಡ್ತಾರೋ ಅದು ಗೊತ್ತಿಲ್ಲ. ಅನೇಕ ಮಹಿಳೆಯರಿಗೆ ಇದೇ ಥರ ಟಾರ್ಚರನ್ನು ಕೊಡುತ್ತಿದ್ದಾರೆ. ಕಿದ್ವಾಯಿ ಹಾಸ್ಪಿಟಲ್ ಬಂದಿ ಮೇಡಮ್, ನಮ್ಮ ಬೋನ್ ಕ್ಯಾನ್ಸರ್ ನಮ್ಮ ಹೆಣ್ಮಕ್ಳಿಗೆ. ಹಾಗಾಗಿ ಒಂದು ಫೋಟೋ ಬೇಕಂತಂದಿರಲ್ಲ. ಇಲ್ಲಿ 22ದಾಗ ಕೇಳ್ತಾರ ಫೋಟೋ ಬೇಕು ಅಂತಂದ್ರೆ 30 ರೇಡಿಯೇಷನ್ ಕೇಳಿದ್ದಾರೆ. ಒಂದು 10 ರೇಡಿಯೇಷನ್ ಮಾಡಿದ್ದಾರೆ ಮೇಡಮ್. ಅದು 20 ರೇಡಿಯೇಷನ್ ಕ್ಯಾನ್ಸಲ್ ಮಾಡಿಸ್ಬೇಕು. ಆಪರೇಷನ್ ಆಗಿರೋದಕ್ಕೆ ವೈದ್ಯರ ಸಹಿ, ಬಿಲ್ ಸೇರಿದಂತೆ ಹಲವು ದಾಖಲೆಗಳಿರುತ್ತೆ. ಆದರೂ ಇಂತಹ ಅಮಾನವೀಯ ನಿಯಮ ಯಾಕೆ? ಒಂದು ಕಡೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋದರೆ ಬಡವರ ರಕ್ತ ಹೀರುವ ಕೆಲಸ ಆಗ್ತಿದೆ. ಮತ್ತೊಂದು ಕಡೆ ಮಹಿಳೆಯರ ಖಾಸಗಿತನಕ್ಕೆ ಧಕ್ಕೆಯನ್ನು ಉಂಟು ಮಾಡುವ ಇಂತಹ ನಿಯಮಗಳು ಜೀವ ಹಿಂಡ್ತಾ ಇದೆ. ಈ ನಿಯಮವನ್ನು ವಾಪಸ್ ತೆಗೆದುಕೊಳ್ಳಿ ಅಂಥೇಳಿ ರೋಗಿಗಳು ಆಗ್ರಹಿಸ್ತಾ ಇದ್ದಾರೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.